ರೈಟ್. ಹಾಂ. ಸ್ನೇಹಿತರೆ ನಮಸ್ಕಾರ. ನಾನು ಹಬೀಬ್ ಮತ್ತು ನರೇಂದ್ರ ಬಾಬು ಅವರು ಇವಾಗ KG ರೋಡಲ್ಲಿ, ಬೆಂಗಳೂರಿನ KG ರೋಡಲ್ಲಿ ಕಂದಾಯ ಭವನ ಇದೆ. ಇದರ ಹಿಂಭಾಗದ NX ಬಿಲ್ಡಿಂಗಲ್ಲಿ ಬೆಂಗಳೂರು ನಗರ ಜಿಲ್ಲೆ ಆಹಾರ ಇಲಾಖೆಯ ಕಚೇರಿ ಇದೆ. ನಾನಿಲ್ಲಿ ಬಂದಿರೋದು ಏನಕ್ಕಂದರೆ, ಇವತ್ತು ಕಳೆದ ವರ್ಷ 2025 ಸೆಪ್ಟೆಂಬರ್ 15ರಂದು ಕೆಲವರು ನೋಡಿರ್ತಾರೆ ವಿಡಿಯೋ, ಯಲ್ಚನಹಳ್ಳಿಯಲ್ಲಿ ಆರ್ ಲಕ್ಷ್ಮಿ ಅಂತ ಒಂದು ಡೆಪೋದಲ್ಲಿ ಬಹಳಷ್ಟು ದೊಡ್ಡ ಪ್ರಮಾಣದ ಅಕ್ರಮ ನಡೀತಾ ಇತ್ತು. ಅದನ್ನು ನಾವು ಆಹಾರ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿ ಅಲ್ಲಿ ಅವರಿಗೆ ಸ್ಥಳಕ್ಕೆ ಬರೋಕ್ಕೆ ಹೇಳಿ ಅವರು ತನಿಖೆ ಅಂದರೆ ಅಲ್ಲಿ ರಿಪೋರ್ಟ್ ಬರೆಯೋಕ್ಕೆ ಎಲ್ಲ ಡಾಕ್ಯುಮೆಂಟ್ಸ್ ಬರ್ಕೊಂಡು ಹೋಗಿದ್ದಾರೆ. ಆ ಸಮಯದಲ್ಲಿ ಅಕ್ಕಪಕ್ಕದ ಅಂಗಡಿ ಒಬ್ಬ ಬಂದುಬಿಟ್ಟು ಅವ್ರ ಮೇಲೇ ಅಪನೆ ಮಾಡೋಕ್ಕೆ ಹೊರಟರು. ಏನಂದರೆ, ನೀವೇ ನಮ್ಮ ಹತ್ರ ದುಡ್ಡು, ನೀವಂದ್ರೆ ನಾವಲ್ಲ, ಅಧಿಕಾರಿಗಳಿಗೆ ಅವನು ಹೇಳಿದ್ದು, ನೀವೇ ಕಾರ್ಡಿಗೆ 10 ರೂಪಾಯಿ ತೊಗೊಳೋದು ಮಾಡ್ತಾಯಿದ್ದೀರಾ, ಆ ಪ್ರೂಫ್ ಕೊಡ್ತೀನಿ, ಈ ಪ್ರೂಫ್ ಕೊಡ್ತೀನಿ ಅಂತ ಹೇಳಿ ಅದರದ್ದು ಲಿಂಕ್ ನಾವು ಹಾಕ್ತೀವಿ. ಆ 2 ವಿಡಿಯೋಗಳು ಮತ್ತೆ ಲಿಂಕ್ ಹಾಕ್ತೀವಿ. ಅದ್ರಲ್ಲಿ ನೋಡಿ ಎಷ್ಟು ಸ್ಪಷ್ಟವಾಗಿ ಅಲ್ಲಿ ಅಕ್ರಮ ನಡೀತಾ ಇತ್ತು ಅಂತ. ಆದರೆ ಇಲ್ಲಿ ಗುಣಕಿ ಅಂತ ಒಬ್ಬರು ಜಾಯಿಂಟ್ ಡೈರೆಕ್ಟರ್ ಇದ್ದರು ಆ ಸಮಯದಲ್ಲಿ. ಇತ್ತೀಚೆಗೆ 1.5 ತಿಂಗಳ ಹಿಂದೆ ಅವರಿಗೆ ಟ್ರಾನ್ಸ್ಫರ್ ಆಗಿದೆ. ಅವ್ರು ಬೇರೆ ಕಡೆ ಈಗ ಹೋಗಿದ್ದಾರೆ. ಇಲ್ಲಿವಾಗ ಸೌಮ್ಯ ಅನ್ನೋರು ಬಂದಿದ್ದಾರೆ. ನಾನು ಈ ಮಾಹಿತಿ ಎಲ್ಲ ತೊಗೊಂಡ್ಬಿಟ್ಟು, ಯಾಕಂದರೆ ನಮಗೆ 16ನೇ ತಾರೀಕು ಅಲ್ಲಿ ಒಬ್ಬ ASI ಬಂದಿದ್ದರು. ASI ಬಂದುಬಿಟ್ಟು ನನ್ನ ಮೇಲೇ ಕೌಂಟರ್ ಕಂಪ್ಲೇಂಟ್ ಥರ, ಅಂದರೆ ನಾನು ದೂರದಾರ, ಆದರೆ ನಾನೇ ಏನೋ ಇದು ಮಾಡ್ದಂಗೆ ಅವರಿಗೆ ಮಾನ ಮರ್ಯಾದೆ ಹೋಯ್ತು ಅಂತ ಹೇಳಿ ನನ್ನ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದ. ಆ ದಾಖಲೆಗಳು ನನಗೆ ಕೋರ್ಟಿಗೆ ಕೊಡೋಕ್ಕೆ, ಅಂದರೆ ನಮ್ಮ ತಪ್ಪುಗಳು ಏನು ಇಲ್ಲದೇ ಇದು ಮಾಡಿದ್ದಾರೆ ಅನ್ನೋದಕ್ಕೆ ನಾನು ನಿರಂತರವಾಗಿ ಅಧಿಕಾರಿಗಳ ಹತ್ರ ಆ ರಿಪೋರ್ಟ್ 15ನೇ ತಾರೀಕು ಬಂದಿದ್ದಕ್ಕೆ ಅವರಿಗೆ ರಿಪೋರ್ಟ್ ಬರೆದಿರೋದು ಮತ್ತು ನೀವು ಸಸ್ಪೆಂಡ್ ಮಾಡಿದರೆ ಅದನ್ನು ಪ್ರತಿ ಬೇಕು ಅಂತ ಕೇಳ್ತಾ ಇದೆ. ಆದರೆ ಅವ್ರು ಏನೂ ಮಾಡೋಕ್ಕೆ ಹೋಗಿಲ್ಲ. ನಿರಂತರವಾಗಿ ಆಲ್ಮೋಸ್ಟ್ 3 ಮಂತ್ಸು, ಅಂದರೆ ಡಿಸೆಂಬರ್ವರೆಗೆ ಮಾಡಿದ್ಮೇಲೆ ಅವ್ರು ಏನು ಮಾಡಿದ್ದಾರೆ, ನನ್ನ ಊಹೆ ಏನಂದರೆ, ನೆಕ್ಸ್ಟ್ ಡೇ 15ನೇ ತಾರೀಕು ಸೆಪ್ಟೆಂಬರ್ಗೆ ಇದು ಘಟನೆ ನಡೆದಿರೋದು. 16ನೇ ತಾರೀಕಿಗೆ ಅವರಾಗೇ ಬಂದು ಅಲ್ಲಿ ರಿಪೋರ್ಟ್ ಒಂದು 10-12 ಜನ ಬೆನಿಫಿಷರೀಸು, ಫಲಾನುಭವಿ ಯಾರು ಇರ್ತಾರೆ, ಅವರಿಗೆ ಅನುಕೂಲವಾಗಂಗೆ ರಿಪೋರ್ಟ್ ಬಂದುಬಿಟ್ಟು, ಈ ಅಂಗಡಿಯವರು ತುಂಬ ಪ್ರಾಮಾಣಿಕರಿದ್ದಾರೆ, ಇಲ್ಲಿ ಯಾವ ಸಮಸ್ಯೆನೂ ಇರಲಿಲ್ಲ ಅಂತ ಒಂದು ರೀತಿಯಲ್ಲಿ ಕ್ಲೋಸರ್ ರಿಪೋರ್ಟ್ ಕೊಟ್ಟರು. ಅದಾದಮೇಲೆ ಪ್ರೆಷರ್ ಜಾಸ್ತಿ ಆದಮೇಲೆ ಡಿಸೆಂಬರಲ್ಲಿ ಇನ್ನೊಂದು ಸಾರಿ ಬಂದುಬಿಟ್ಟು ಅಲ್ಲೇನೋ ಒಂದು ರಿಪೋರ್ಟ್ ಬರೆದು ಅದ್ರ ಮೇಲೆ ಸಸ್ಪೆಂಡ್ ಮಾಡಿದ್ರು. ಆದರೆ ನಾನು ಬಂದಿರೋದು ಏನಕ್ಕಂದರೆ, 15ಕ್ಕೆ ಅಧಿಕಾರಿಗಳು ಆ ಸ್ಥಳಕ್ಕೆ ಬಂದು ರಿಪೋರ್ಟ್ ಬರೆದ ಮೇಲೆ ಆ ರಿಪೋರ್ಟ್ ಎಲ್ಲ ಹೋಯಿತು, ಯಾಕೆ ಮುಚ್ಚಿಡ್ತಾ ಇದೆಲ್ಲ ತಿಳ್ಕೊಬೇಕಿತ್ತು. ಹಾಗಾಗಿ ನಾನು RTIನಲ್ಲಿ ಮಾಹಿತಿ ತೊಗೊಂಡಾಗ ಮತ್ತೆ ಏನು ತಪ್ಪು ಮಾಡಿದ್ರು ಅಂದರೆ, ನಾನು ಕೇಳಿರೋ ಮಾಹಿತಿ ಕೊಡದೆ ಬೇರೆ ಎಲ್ಲ ಕೊಟ್ಟರು. ಅದು ನಿಜ ಆಗಿರೋದು, ಮುಂದಕ್ಕೆ ಏನು ನಡೆದಿದೆ ಅದೆಲ್ಲ ನಿಜ ಇದೆ. ಆದರೆ ನಾನು ಕೇಳಿರೋದು 15ನೇ ತಾರೀಕಿಗೆ ಏನು ನಡೆದಿದೆ ಅದು ಬೇಕಿತ್ತು ಅಂತ. ಅದಾದಮೇಲೆ 2ನೇ ಅರ್ಜಿ ಹಾಕಿದೆ. ಫಸ್ಟ್ ಅಪೀಲಲ್ಲ, ಯಾಕಂದರೆ ಅವ್ರು ಕೊಡದೇ ಇದ್ದಾಗ ಇನ್ನೂ ಏನು ಸ್ಪಷ್ಟ ಮಾಹಿತಿ ಕೇಳಿ ಹಾಕಿದೆ, ಏನೋ ಡೌಟ್ ಇರಬಾರ್ದು ಅಂತ. ಅದಕ್ಕೆ ಮಾಹಿತಿನ ಅದೇ ಥರ ಕೊಟ್ಟರು. ಈಗಾಗಲೇ ನಿಮಗೆ ಮಾಹಿತಿ ನೀಡಲಾಗಿದೆ, ನಮ್ಮಲ್ಲಿ ಇಷ್ಟೇ ಇರೋದು ಅಂತ. ಅಂದರೆ ಏನು, 15ನೇ ತಾರೀಕು ಏನೂ ನಡೆದೇ ಇಲ್ಲ ಅನ್ನೋ ರೀತಿಯಲ್ಲಿ ನನಗೆ ಮಾಹಿತಿ ಕೊಟ್ಟರು. ಅದರ ಮೇಲೆ ಫಸ್ಟ್ ಅಪೀಲ್ ಹಾಕಿದೆ. ಫಸ್ಟ್ ಅಪೀಲ್ ಹಾಕಿ ಆಲ್ಮೋಸ್ಟ್ 2 ತಿಂಗಳಾಗ್ತಾಯಿದೆ. ಈಗ ಅದು ಫೈನಲಿ SIR ಪ್ರಕ್ರಿಯೆ ಇತ್ತು, ಹಾಗಾಗಿ ಅಧಿಕಾರಿಗಳು ಸಿಗ್ತಾ ಇಲ್ಲ. 2 ತಿಂಗಳಾದಮೇಲೆ ಈಗ ಫಸ್ಟ್ ಅಪೀಲ್ ಹಿಯರಿಂಗ್ ಆಯಿತು. ಇವತ್ತು ಆ ಹಿಯರಿಂಗಲ್ಲಿ ನಂದು ಕಂಟೆನ್ಷನ್ ಇದಷ್ಟೇ, ಅವ್ರು ಯಾವಾಗಾದರೂ ಮಾಡ್ಕೊಳ್ಳಿ. 2 ತಪ್ಪು ಮಾಡಿದ್ದಾರೆ. ಒಂದು, 15ನೇ ತಾರೀಕು ಏನು ನಡೆದಿದೆ ಆ ಘಟನೆನ ಎಲ್ಲೂ ರೆಫರ್ ಮಾಡಿಲ್ಲ, ಮುಚ್ಚಿಟ್ಟಿದ್ದಾರೆ. ಹಾಗಾಗಿ ಮೂಮೆಂಟ್ ರಿಜಿಸ್ಟರ್ ಇರುತ್ತೆ. ಇವರು ಅಲ್ಲಿ ಹೋಗಿದ್ದಕ್ಕೆ 15ಕ್ಕೆ ಹೋಗಿದ್ದಾರೆ ಇಲ್ವಾ ಅಂತ ಫಸ್ಟ್ ಮೂಮೆಂಟ್ ರಿಜಿಸ್ಟರ್ ನೋಡಬೇಕು. ಆಮೇಲೆ ನೆಕ್ಸ್ಟ್ ಡೇ ನಾವು ಮಾಡಿದ್ದೀವಿ ಅಂತ ಹೇಳ್ತಾರೆ. ಅವರು ಆವತ್ತೇ ಹೋಗಿದ್ದಾರೆ, 16ಕ್ಕೆ ಹೋಗಿದ್ದಾರಾ ಅಥವಾ ಮುಂದೆ ಯಾವತ್ತೋ ಒಂದು ದಿವಸ ಹೋಗ್ಬಿಟ್ಟು 16ನೇ ತಾರೀಕಿಗೆ ಸೆಪ್ಟೆಂಬರ್ 16ಕ್ಕೆ ಈ ಡಾಕ್ಯುಮೆಂಟ್ಸ್ ಬಿಲ್ಡಪ್ ಮಾಡಿದ್ದಾರೆ ಅಂತ ನಮಗೆ ಬೇಕಾಗಿತ್ತು. ಬಿಲ್ಡ್ ಮಾಡಿದರೆ ಏನಾಗುತ್ತೆ ಅಂದರೆ ದಾಖಲೆಗಳು, ಅದು ಅವರು ಕಾನೂನು ರೀತಿಯ ತಪ್ಪಾಗತ್ತೆ. ಅದಕ್ಕೆ ನನಗಿವತ್ತು ನೇರವಾಗಿ ಫಸ್ಟ್ ಅಪೀಲಲ್ಲಿ ಹೇಳಿರೋದು ಇಷ್ಟೇ, ನನಗೆ ಬೇಕಾಗಿರೋದು 15ನೇ ತಾರೀಕಿಗೆ ರಿಪೋರ್ಟ್ ಯಾಕೆ ಹಾಕಿಲ್ಲ, ಒಂದು. 2ನೇದು, ಬೈ ಚಾನ್ಸ್ ರಿಪೋರ್ಟ್ ಹಾಕಿದ್ರೂ ಅದರಲ್ಲಿ ಉಲ್ಲೇಖ ಹಾಕಿಲ್ಲ. 16ನೇ ತಾರೀಕು ಹಾಕಿದ್ರಲ್ಲೇ 15ರಂದು ಉಲ್ಲೇಖ ಇರಬೇಕಿತ್ತು. ನಿನ್ನೆ ಬಂದ್ವಿ, ನಮ್ಗೆ ಈ ಥರ ಆಯಿತು, ಹುಷಾರಿರಲಿಲ್ಲ, ಹೋದೆ, ಆಯಿತು. ಆದರೂ 15ಕ್ಕೆ ಬಂದಿದ್ವಿ ಅನ್ನೋದು ಇರಬೇಕು, ಅದಿರಲಿಲ್ಲ. ಹಾಗಾಗಿ ಇದನ್ನು ನ್ಯಾಯಾಲಯಕ್ಕೆ, ನಮ್ಮ ಹತ್ರ ಹೇಗೂ ವಿಡಿಯೋ ಇದೆ, ಅವ್ರು ಏನು ರಿಪೋರ್ಟ್ ಕೊಡ್ತಾರೆ, ನಾನು ಇಷ್ಟಕ್ಕೆ ಸೀಮಿತ ಮಾಡಿದ್ದೀನಿ. 15ನೇ ತಾರೀಕಿಗೆ ಅವರು ಬಂದಿದ್ದಕ್ಕೆ ನೀವು ಏನು ನಮಗೆ ರಿಪೋರ್ಟ್ ಫಸ್ಟ್ ಅಪೀಲಲ್ಲಿ ಇವಾಗ ದಾಖಲೆಗಳು ಕೊಡ್ತೀರಾ ಅಥವಾ ಏನು ಕೊಡ್ತೀರೋ ಗೊತ್ತಿಲ್ಲ, ಆದರೆ ಉಲ್ಲೇಖ ಬೇಕು ಅಂತ ಹೇಳಿದ್ದೀನಿ. ಅಷ್ಟು ಆಗಿದೆ ಇವಾಗ. ಜೊತೆಗೆ ಒಂದು, ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು, ನಾವು ನಿಮಗಾಗಿ ಅನ್ನ ಭಾಗ್ಯದಲ್ಲಿ ಎಷ್ಟೆಷ್ಟು ಅನ್ಯಾಯಗಳು, ಅಕ್ರಮಗಳು ನಡೀತಾ ಇದೆ. ನಾವು ನಮ್ಮ ಜೀವನ ಪಣಕ್ಕಿಟ್ಕೊಂಡು
ನಮ್ಮೆಲ್ಲ ಕೇಸ್ಗಳು ಬೀಳ್ತವೆ. ಅವತ್ತು ಆಗಿದೆ, ನಮ್ಮೆಲ್ಲ ಕೇಸ್ ಬಿದ್ದಿದೆ. ಅದಾದಮೇಲೆ 2 ತಿಂಗಳಲ್ಲಿ ಮತ್ತೆ 2 ಕೇಸ್ ಬಿದ್ದಿದೆ. ಯಾವುದಕ್ಕೆ? ಅನ್ನಭಾಗ್ಯ ವಿಚಾರದಲ್ಲಿ ನಾವು ಪ್ರಶ್ನೆ ಕೇಳಿದ್ದಕ್ಕೆ. ಯಾಕೆ ಅವ್ರದ್ದು ಲಾಬಿ ತುಂಬ ಜೋರಾಗಿದೆ. ಹಣ ಇದ್ದರೆ, ಒಂದು ಗಾದೆ ಹೇಳ್ತಾರಲ್ಲ, ಎಲ್ಲಾದರೂ ಸಕ್ಕರೆ ಇದರಲ್ಲಿ ಇರುವೆ ಬಂದೇ ಬರುತ್ತೆ. ಅದೇ ಥರ ಎಲ್ಲಿ ಹಣ ಸಿಗುತ್ತಾ ಅಲ್ಲಿ ಅಕ್ರಮದ ಆಗೋದು ಎಲ್ಲ ಸೇರ್ಕೋತಾರೆ, ಅವ್ರದ್ದೊಂದು ತಂಡ ಮಾಡ್ಕೋತಾರೆ. ಹಾಗಾಗಿ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಯಾರು ಇಂಥ ಕಾರ್ಯಕ್ರಮಗಳನ್ನು ಕೆಲಸಗಳನ್ನು ಮಾಡ್ತಾರೆ ಅವರಿಗೆ ತೊಂದರೆ ಅಂತೂ ಕಟ್ಟಿಟ್ಟ ಬುತ್ತಿ. ಹಾಗಂತ ನಾವು ಮನೆಯಲ್ಲಿ ಕೂತ್ರೆ ನಮ್ಮಷ್ಟು ದೊಡ್ಡ ಹೇಡಿಗಳು ಯಾರೂ ಇಲ್ಲ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ನಾವು ಜನಸಾಮಾನ್ಯರಿಗೆ ನ್ಯಾಯ ಕೊಡಿಸೋಂಥ ಕೆಲಸ ಮಾಡಬೇಕು. ಇದನ್ನು ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು. ನಮಗಿಲ್ಲ ಅಂದರೆ ಯಾರೂ ಇದಕ್ಕೆ ದುಡ್ಡು ಕೊಡೋಲ್ಲ. ನೀವು ಅನ್ಕೋತೀರಾ ಡೊನೇಷನ್ ಬರುತ್ತೆ, ಹಾಗೆ ನಮ್ಮೆಲ್ಲ ಖರ್ಚು. ಈಗ ಇಬ್ಬರು ನಾನು ಹೇಳಿದೆ, ನರೇಂದ್ರ ಬಾಬು ಮತ್ತು ಹಬೀಬ್ ಅವರು ಬಂದಿದ್ದಾರಂತ. ಅವರೆಲ್ಲ ಬೇರೆ ಕಡೆ ಹೋಗಬೇಕಿತ್ತು, ಆದರೆ ನನಗೆ ಲೈವ್ ಮಾಡೋಕ್ಕೆ ಬರಬೇಕಿತ್ತು. ಹಾಗಾಗಿ ಅವ್ರನ್ನ ಇಬ್ಬರನ್ನೂ ಅಲ್ಲಿಗೆ ಬರೋಕ್ಕೆ ಹೇಳಿದ್ದೀನಿ ನಾನು. ನಮ್ಮ ಇದರಲ್ಲೇ ಕಳಿಸಿರೋದು ರಿಸೋರ್ಸಸ್ ಎಲ್ಲ ನಮ್ಮದೇ. ಅವ್ರದ್ದು ಟೈಮ್ ವೇಸ್ಟ್ ಆಗ್ತಾಯಿದೆ, ನಂದು ಆಫೀಸ್ ಟೈಮ್ ವೇಸ್ಟ್ ಆಗ್ತಾಯಿದೆ, ಎಲ್ಲ ಆಗ್ತಾಯಿದೆ. ಆದರೆ ಇಂಥದ್ದನ್ನು ನಾವು ಮಾಡಿಲ್ಲ ಅಂದರೆ ಈಗಿನ ವ್ಯವಸ್ಥೆ ನೋಡಿದ್ರೆ ಇದು ಎಲ್ಲೋ ನಿಲ್ಲುತ್ತೆ. ಈಗ ಅಟ್ಲೀಸ್ಟು ಇಂಥ ಅಕ್ರಮಗಳನ್ನು ಒಂದಿಷ್ಟಾದರೂ ಆದರೆ ಹೇಳೋಕ್ಕಾಗಲ್ಲ. 10%, 50%, 20% ಹೇಳೋಕ್ಕಾಗಲ್ಲ. ಆದರೆ ಅಧಿಕಾರಿಗಳಿಗೆ ಭಯ ಇರೋದು KRS ಬಿಟ್ಟರೆ ಬೇರೆ ಯಾವ ರಾಜಕೀಯ ಪಕ್ಷ ಆಗಲಿ ಅಥವಾ ಯಾವ ಸಂಘಟನೆಯ ಭಯ ಇಲ್ಲ. ಯಾಕಂದರೆ ಬಹುತೇಕ ಪಕ್ಷಗಳಲ್ಲಾಗಲಿ ಅವರ ಹಿತಾಸಕ್ತಿಗಳನ್ನು ನೋಡ್ಕೋತಾರೆ. ಇಂಥ ಕೇಸ್ಗಳನ್ನು ಅವರ ಪರ್ಸನಲ್ ಇದಕ್ಕೆ ಬಳಸ್ಕೋತಾರೆ. ಇದು ನೀವು ಜ್ಞಾಪಿಸ್ಕೊಳ್ಳಿ. KRS ಎಂತೆಂಥ ಪ್ರಾಮಾಣಿಕ ಕೆಲಸ ಮಾಡ್ತಾಯಿದೆ ಅಂತ. ದಯವಿಟ್ಟು ಮುಂದಿನ ದಿನಗಳಲ್ಲಿ ನಮಗೆ ಬೆಂಬಲವಾಗಿ ನಿಲ್ಲಿ. ಒಂದು ಪ್ರಕರಣ ನಡೆದಾಗ ನಾವು ನಿಮ್ಮ ಜೊತೆ ಇದ್ದೀವಿ ಅನ್ನೋದನ್ನು ನೀವು ನಮಗೆ ಶಕ್ತಿ ತುಂಬುವಂಥ ಕೆಲಸ ಮಾಡಬೇಕು. ಅಷ್ಟು ಹೇಳ್ತಾ ಇವತ್ತು ಲೈವ್ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದ.